ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಸಭಾಧ್ಯಕ್ಷರಾದ ಮೇಲೆ ಒಂದು ಹೊಸ ಪದ್ಧತಿ ಪ್ರಾರಂಭ ಆಯಿತು. ನಮ್ಮೆಲ್ಲರಿಗೂ ಕೂಡ ಒಂದು ಮೆಸೇಜ್ ಬರ್ತದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸದನ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ 9:15ಗೆ ಉಪಸ್ಥಿತರಿರಬೇಕೆಂದು ಸಭಾಧ್ಯಕ್ಷರಿಂದ ನಿರ್ದೇಶಕರಾಗಿದ್ದೇನೆ ಅಂತ ನಮ್ಮ ಪ್ರತಿ ಸಲ ಮೆಸೇಜ್ ಬರುತ್ತೆ. 10 ಗಂಟೆಗೆ ನಿಗದಿಪಡಿಸೋದು ಹೌದು. ಅದರ ಜೊತೆ ನಾನು ಹೇಳಿದ್ದೀನಿ, 10 ಗಂಟೆಯಿಂದ ಫ್ಲಾಗ್, ನಮ್ಮ ಈ ವಿಶ್ವದ ಅತ್ಯಂತ ದೊಡ್ಡ ರಾಷ್ಟ್ರಧ್ವಜ ಅದು ಭಾರತದ್ದು, ಅದನ್ನು ನಾವು ಅಲ್ಲಿ ಅನಾವರಣಗೊಳಿಸಿ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ. ಅಲ್ಲಿ 10 ಗಂಟೆಗೆ ಪ್ರಾರಂಭ ಮಾಡಿ ನಿಮ್ಗೆ ಗೊತ್ತಿ ಒಂದು ಕಾರ್ಯಕ್ರಮ, ಅದು ಒಂದು ರಾಷ್ಟ್ರಧ್ವಜದ ದೇಶಭಕ್ತಿಯ ಅನಾವರಣ, ಆ ಒಂದು ಸಂಕೇತವಾದ ರಾಷ್ಟ್ರದ ಅನಾವರಣ ಮಾಡುವಾಗ ಅಲ್ಲಿ ಕೆಲವೊಂದು ಸಮಯ ತಗೊಳ್ತದೆ. ಅವರು ಹೇಳಿದ್ದಾರೆ ಸದನ ಈಗ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಅವರು ಇಂಟ್ರೆಸ್ಟ್ ಆಗಿದ್ದಾರೆ. ನೆನ್ನೆ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ, ಮತ್ತೆ ಬೆಳೆ ಹಾನಿಯಾಗಿದೆ, ಫ್ಲಡ್ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲೇ ಫ್ಲಡ್ ಆಗಿರೋದು, ಬೇರೆ ಕಡೆ ಎಲ್ಲಿಲ್ಲ. ಅಲ್ಲೇ ಜಾಸ್ತಿ ಫ್ಲಡ್ ಆಗಿರೋದು, ಅಲ್ಲೇ ಸಾವು ನೋವು ಆಗಿರೋದು, ಅಲ್ಲೇ ರೈತರ ಆತ್ಮಹತ್ಯೆ ಆಗಿರೋದು, ಎಲ್ಲನೂ ಅಲ್ಲೇ ಜಾಸ್ತಿ ಆಗಿರೋದು. ಅದಕ್ಕೆ ನಾವು ಉತ್ತರ ಕರ್ನಾಟಕ ಅಂತಾನೆ ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕದ ನಿಲುವಳಿಯನ್ನ ಕೊಟ್ಟಿದ್ದೀರಿ ನಾವು. ಈಗ ನಿಮ್ಮ ಉದ್ದೇಶ ತಗೊಂಡ್ರಿ, ಗ್ರಾಮೀಣಾಭಿವೃದ್ಧಿಯಲ್ಲಿ ಏನು ವ್ಯತ್ಯಾಸ ಆಗಿದೆ, ಜನಜೀವನದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಎಲ್ಲದನ್ನು ಹೇಳಿದೆ. ಪತ್ರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ, ನಿಮಗೆ ಗೊತ್ತಿದೆ. ಇದನ್ನ ಎಲ್ಲದನ್ನು ಆದ್ಯತೆಯಿಂದ ತೆಗೆದುಕೊಂಡು ನಿಲುವಳಿ ಸೂಚನೆ ತಗೊಳ್ಬೇಕು ಅಂತ ನಮ್ಮ ಆಗ್ರಹ ಇರೋದು. ಸಮಸ್ಯೆ ಏನು ನನ್ಗೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರನೇ ಚರ್ಚೆ ಆರಂಭ ಮಾಡಿ ಅಂತ ಹೇಳುವಂತ ಹಂತದಲ್ಲಿರುವಾಗ ಯಾವ್ದ್ರ ಬಗ್ಗೆ ತಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ ನನ್ಗೆ ಗೊತ್ತಿಲ್ಲ. ಸಮಸ್ಯೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಿಮ್ಗೆ ಆಕ್ರೋಶ ಆಗಿದೆ. ಇದೀವಿ, ಪ್ರಶ್ನೋತ್ತರ ಅವಧಿ ಮುಗಿದ ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಆರಂಭ ಮಾಡೋಣ ಅಂತ ಸರ್ಕಾರನೇ ಸಲಹೆ ಕೊಟ್ಟಿದೆ. ಈಗ ಅದು ಸ್ಪೀಕರ್ ಆಗಿರುವಾಗ ಅಧ್ಯಕ್ಷರೇ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗ್ತಾ ಯಾವ್ದು ಸಮಸ್ಯೆ ಸಿಗಲಿಲ್ಲ ಅನ್ನೋದು ಸಮಸ್ಯೆ ಗೊತ್ತಾಯ್ತಾ ನಿಮ್ಗೆ? ಹಾಗಾದ್ರೆ ಸಮಯ ವ್ಯರ್ಥ ಆಗೋದು ಬೇಡ. ಪ್ರಶ್ನೋತ್ತರ ಆಗ್ಲಿ ಕೂಡಲೇ ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ದೀರಿ. ಇಲ್ಲಿ ವಿಷಯ ಕೇಳಿ. ಈಗ ಆಯಿತು, ನಿಯಮ ಪ್ರಕಾರ ನಿಮ್ಗೆ ಗೊತ್ತಿದೆ. ನಿಯಮ ಪ್ರಕಾರ ನಮಗೆ ಕ್ವಶನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ಫಸ್ಟ್ ಕ್ವಶನ್ ಅವರ್ ತೆಕ್ಕೊಳ್ಳುವಂಥ ನಿಯಮ ಪ್ರಕಾರ. ಅದರ ಅನುಗುಣವಾಗಿ ನಾವು ಕೂಡ ಎಜೆಂಡಾದಲ್ಲಿ ಫಸ್ಟ್ ಕ್ವಶನ್ ಅವರ್ ಆದ ನಂತರ ವರದಿಯನ್ನು ಒಂದು 2 minutes ಅಲ್ಲಿ ಸಲ್ಲಿಸಿ ಮತ್ತೆ ಉತ್ತರ ಕರ್ನಾಟಕ ಚರ್ಚೆ ಅಂತೇಳಿ ನಾವು ಅದನ್ನು ಎಜೆಂಡಾದಲ್ಲಿ ಕೂಡ ಹಾಕಿದ್ದೇವೆ. ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಕೂಡ ಇವತ್ತು ಒಂದು ಅದರ ಬಗ್ಗೆ ನಿಲುವಳಿ ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಏನು, ನಮಗೆ ಕ್ವಶನ್ ಅವರ್ ಬೇಡ, ನಮಗೆ ಉತ್ತರ ಚರ್ಚೆಗೆ ಬೇಕಂತೇಳಿ ಕೆಲವರು ಕೂಡ ಕೇಳಿದ್ದಾರೆ. ಕೆಲವರು ಕ್ವಶನ್ ಅವರ್ ಬೇಕಂತ ಹೇಳಿದ್ದಾರೆ. ಈಗ ನೀವು ನನ್ನ ವಿಚಾರ ನಾನು ಈಗ ಹೇಳಿದಂತ ಹೇಳಿದೆ, ನಿಮ್ಮ ಒಂದು ನೀವು ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ, ನಮಗೆ ಇನ್ಫಾರ್ಮೇಷನ್ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ವಿ. ದಯಮಾಡಿ ಆ ಇನ್ಫಾರ್ಮೇಷನ್ ಏನಿದ್ರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಯಾಕೆಂದರೆ ಭಾಳ ಸೀರಿಯಸ್ ಆಗಿ ತಾವು ಹೇಳಿದಿರಿ ಅಜಯ್. ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದ್ರು. ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ, ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಆ ಇದರಲ್ಲಿ ನಾವು ಬಹಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. 100 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದಿದ್ದೇವೆ. ತಾವು ಈಗ ಅದನ್ನ ಇನ್ಫಾರ್ಮೇಶನ್, ಯಾಕೆಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಸ್ಟೇಟ್ಮೆಂಟ್ ಯು ಆರ್ ಮೇಕಿಂಗ್, ಇಟ್ಸ್ ಎ ವೆರಿ ಬಿಗ್ ಸ್ಟೇಟ್ಮೆಂಟ್. ಐ ವಾಂಟ್ ಯು ಟು ಶೇರ್ ದಟ್ ಇನ್ಫಾರ್ಮೇಶನ್ ವಾಟ್ ಎವರ್ ಯು ಹ್ಯಾವ್.
GT ಮೋರ್ಚಾ ವತಿಯಿಂದ ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ರಾಜ್ಯದ ಅದು ಕಬ್ಬು ಬೆಳೆಗಾರರ ಸಮಸ್ಯೆ ಆಗ್ಬೋದು, ಈರುಳ್ಳಿ ಬೆಳೆದಂಥ ಅದು ಚಿತ್ರದುರ್ಗ, ದಾವಣಗೆರೆ, ಗದಗ, ಹಾವೇರಿ, ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆದಂಥ ರೈತ ಈರುಳ್ಳಿ ಬೆಳೆಗಾರರ ಸಮಸ್ಯೆ ಆಗ್ಬೋದು, ಸೋಯಾಬೀನಿನ ಸಮಸ್ಯೆ ಆಗ್ಬೋದು, ಹಾಲು ಉತ್ಪಾದಕರಿಗೆ 620 ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಮತ್ತು ವಿಶೇಷವಾಗಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ. ಈಗಾಗಲೇ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ. ಎಲ್ಲ ಸುಗ್ಗಿ ಕಾಲ, ಇದು ಒಕ್ಕಣೆ ಪ್ರಾರಂಭ ಆಗಿದೆ. ಈ ತಕ್ಷಣವೇ ರಾಗಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕು ಅನ್ನತಕ್ಕಂಥ ನಮ್ಮ ಒತ್ತಾಯ ಏನಿದೆ. ಕಬ್ಬಿನ ಜಲ್ಲೆ ಇರ್ಬೋದು, ಮೆಕ್ಕೆಜೋಳ ಇರ್ತಕ್ಕಂಥದ್ದು ಹಾಗೂ ಸ್ಥಳೀಯವಾಗಿ ಇರತಕ್ಕಂಥ ಹಾಲು ಒಕ್ಕೂಟಗಳಲ್ಲಿ ಏನು ನಾವು ಯಡಿಯೂರಪ್ಪನವ್ರು ಇದ್ದಂಥ ಸಂದರ್ಭ 5 ರೂಪಾಯಿ ಕೊಟ್ಟಿರೋದು ಬಿಟ್ಟರೆ ಇವರು 1 ರೂಪಾಯಿ ಸಹ ಏರಿಸಿಲ್ಲ. ಏನು ಏರಿಸಿದ್ದಾರೆ, ತುಪ್ಪದ ರೇಟು ಜಾಸ್ತಿ ಮಾಡಿದ್ದಾರೆ. ಹಾಗೂ ಸ್ಥಳೀಯವಾದಂಥ ಯಾವುದು ಕೆರೆ ಕಟ್ಟೆಗಳು ಗೂಂಡ್ಲೆತ್ತದಾಗಲಿ ನೀರು ಬಿಡುವಂಥ ಕೆಲಸಗಳನ್ನು ಇನ್ನೂ ಮಾಡಿಲ್ಲ. ಬಿಟ್ಟರೆ ಈ ಜನಕ್ಕಾಗಲಿ, ದೀನ ದಲಿತರಿಗಾಗಲಿ ಅಥವಾ ಯಾರೇ ರೈತರಿಗಾಗಲಿ, ಕಾರ್ಮಿಕರಿಗಾಗಲಿ ಯಾವುದೇ ರೀತಿ ಒಂದು ಒಳ್ಳೆತನದಿಂದ ಕೆಲಸ ಆಗಲಿಲ್ಲ ಅವ್ರಿಗೆ. ಇವತ್ತು ರೈತರನ್ನು ಹಾಳು ಮಾಡೋಂಥದ್ದು ಹುನ್ನಾರ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ KDB ಹೆಸರಲ್ಲಿ ದಂಧೆಯನ್ನು ಶುರು ಮಾಡಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಜಾಗವನ್ನು ರೈತರ ಕಿತ್ಕೊಂಡು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡದೆ ಕೋರ್ಟ್ ಕಚೇರಿನ ಹರಿಸ್ತಾ ಇದ್ದಾರೆ. ನಮಗೂ ಒಬ್ಬೊಬ್ರಿಗೊಂದು 60,000 80 ಸಾವಿರ, ನಮ್ಮ ಕುಟುಂಬಕ್ಕೊಂದು 3 ರಿಂದ 4 ಲಕ್ಷ ನಮಗೆ ಅನುಕೂಲ ಆಗಿದೆ. ಅದರಿಂದ ಒಳ್ಳೆ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಸರ್ಕಾರ. ಅದರಿಂದ ಯಾವತ್ತೂ ನಮ್ಗೆ ಈ ಥರ ಪರಿಸ್ಥಿತಿ ಬಂದಿರಲಿಲ್ಲ. ಈ ಸಾರಿ ಬಂದಿತ್ತು. ಬಂದಿದ್ದ ತಕ್ಷಣ ಏನು ಜಾಸ್ತಿ ದಿವಸ ಇಲ್ಲ, ವಿತಿನ್ ಒಂದು ವಾರದಲ್ಲಿ ನಮ್ಮ ಸರ್ಕಾರ ಎತ್ತೆಚ್ಚಿಕೊಂಡು ನಮಗೆ ಈ ಸಹಾಯಧನ ಕೊಟ್ಟಿದ್ದು ನಮಗೆ ಒಳ್ಳೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ಸರ್ಕಾರ ಕೇಳೋಕ್ಕೆ ನಾನು ಇಷ್ಟಪಡ್ತೀವಿ. ಸರ್ಕಾರದಿಂದ ನಮ್ಗೆ ಏನಾರಷ್ಟು ಪರಿಹಾರ ನೀಡಿ ಅದರಲ್ಲಿ ನಮ್ಗೆ ಸ್ವಲ್ಪ ಅನುಕೂಲವಾಯಿತು. ಆದುದರಿಂದ ನಾವು ಇದೇ ರೀತಿ ಇದ್ದಿದ್ರೆ ನಾವು ಔಷಧಿ ಸಿಂಪರಣೆ ಮಾಡಿರೋದು ಆ ಕಾಸು ಬರ್ತಾ ಇಲ್ಲ. ಅದರಲ್ಲೇ ಮರದಲ್ಲೇ ಬಿಟ್ಬಿಡ್ತಾ ಇದ್ರಿ. ಮರದಲ್ಲಿ ಬಿಟ್ಟು ಜಾಸ್ತಿ ತುಂಬ ಲಾಸ್ ಆಗ್ತಾ ಇತ್ತು. ಆದುದರಿಂದ ನಮಗೆ ಸರ್ಕಾರ ಎತ್ತೆಚ್ಚಿಕೊಂಡು ಸ್ವಲ್ಪ ಏನೋ ಅನುಕೂಲ ಮಾಡಿತು. ಸುಮಾರು ಒಂದು 6 ಎಕರೆಗೆ 3,20,000 ತಗೊಂಡು ಬಿಟ್ಬಿಟ್ಟು ಮಾರ್ಕೆಟ್ ಸರ್ ಬೇಡ ಅಂತ ವ್ಯಾಪಾರದ ಬಿಟ್ಬಿಟ್ರು. ಲಾಸ್ಟ್ಗೆ ಒಳ್ಳೆ ಅನುಕೂಲ ಮಾಡಿದ್ರು. ಸ್ಟೇಟ್ ಗೌರ್ಮೆಂಟ್ ಬಂದು ನಮಗೆ ಒಂದು ಎಕರೆಗೆ ಇಷ್ಟು ಅಂತ ಫಿಕ್ಸ್ ಮಾಡಿ ಟನ್ ಲೆಕ್ಕ ಫಿಕ್ಸ್ ಮಾಡಿ ನಮಗೆ ಒಂದಷ್ಟು ಅನುಕೂಲ ಮಾಡಿದ್ರು. ನಾವು ಭಾರಿ ಒಳ್ಳೆ ನಮ್ಗೆ ಅನುಕೂಲ ಆಯಿತು. ಜನಕ್ಕೆ ಅರೌಂಡ್ 39.96 crore ಅಷ್ಟು ರೂಪೀಸು ರೈತರಿಗೆ ಖಾತೆಗೆ DBT ಇದೊಂದು ಪಾವತಿಯಾಗಿರ್ತದೆ. ಇನ್ನು ಸುಮಾರು 830 ಫಾರ್ಮರ್ಸ್ಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಆಧಾರ್ ಮಿಸ್ಮ್ಯಾಚ್ ಈ ರೀತಿ. ಅದು ಕೂಡ ಅದನ್ನು ನಮ್ಮ ಮ್ಯಾಂಗೋ ಬೋರ್ಡ್ ಸಿಬ್ಬಂದಿಯವರು ಅದನ್ನು ಕೂಡ ಮಾಡ್ತಿದ್ದಾರೆ. ಅದು ಕೂಡ ಸುಮಾರು 1.57 crores ಬಾಕಿ ಇದೆ. ಅದು ಟೆಕ್ನಿಕಲ್ ಇಶ್ಯೂಸ್ ಸಾಲ್ವ್ ಮಾಡಿಸಿ ಅದನ್ನು ಕೂಡ ರೈತರ ಖಾತೆಗೆ ಜಮೆ ಮಾಡೋಕ್ಕೆ ಕ್ರಮ ವಹಿಸ್ತಾಗಿದೆ. ದರ ಇದೆ ಮತ್ತು ಉತ್ಪಾದನೆ ದರ ಇದೆ. ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸದ ಹಣವನ್ನು ಈ ಒಂದು PDPS ಅನ್ನೋ ಸ್ಕೀಮ್ನಲ್ಲಿ ಈಗ ಸರ್ಕಾರ ಘೋಷಣೆ ಮಾಡಿದೆ. ಅದು ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿ ನಂತರ ನಮ್ಮಲ್ಲಿರ್ತಕ್ಕಂಥ ಈ ಫ್ರೂಟ್ ID ಏನು ಸಾಫ್ಟ್ವೇರ್ ಇದೆ, ಅಲ್ಲಿರ್ತಕ್ಕಂಥ ಮಾಹಿತಿಯೊಂದಿಗೆ ಅದನ್ನು ನಾವು ನಮ್ಮ ಇರ್ತಕ್ಕಂಥ DOಗಳು ಅದನ್ನು ವೆರಿಫೈ ಮಾಡಿಕೊಂಡು ಆ ನಂತರ ಅವರು ಖರೀದಿದಾರರಿಗೆ ತಮ್ಮ ಮಾವನ್ನು ಕೊಟ್ಟು ಆ ಏನು ಬೆಲೆ ತಂದು ಕೊಡ್ತಾರೆ.
ಅದರ ರೈತರು ಯಾವುದೇ ಈ ಚಾಮರಾಜ ಜಿಲ್ಲೆ ಒಳಗೆ ನಮ್ಮ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಹನೂರು ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ನಗರ ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ನಮ್ಮ ಉಪಕೇಂದ್ರಗಳಿವೆ. ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಶಾಂಪಲ್ ಕೊಟ್ಟಾಗ ಅದನ್ನು ನಾವು ಹಾಸನ ಕಳಿಸಿ ಅದನ್ನ ಕ್ವಾಲಿಟಿಯನ್ನು ಕಂಟ್ರೋಲ್ ತರಿಸಿ ಅದು ಸರಿಯಾಗಿದೆ ಅಂತ ಬಂದಾಗ ಅದನ್ನು ನಾವು ಪರ್ಚೇಸ್ ಮಾಡಿ ಆ ದುಡ್ಡನ್ನು ನಾವು ಅವರ ಅಕೌಂಟ್ಗಳಿಗೆ ನಾವು 15 ದಿನದೊಳಗೆ ಅದನ್ನು ಅಕೌಂಟನ್ನು ಅವರ ಅಮೌಂಟನ್ನು ಅವ್ರ ರೈತರಿಗೆ ಪಾವತಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿದೆ. ಹಾಸನ ಕ್ಯಾಟಲ್ ಫೀಡ್ಗೆ ನಮ್ಮ ಪಶು ಆಹಾರ ಘಟಕಕ್ಕೆ ನಾವು ಇಲ್ಲಿಂದ ಕಳಿಸ್ತೀವಿ. ಅಲ್ಲಿ ಮಾಯಿಶ್ಚರು ಕನಿಷ್ಠ 14%, ಶೇಕಡ 14ರಷ್ಟು ಮಾಯಿಶ್ಚರ್ ಇದನ್ನು ಪರೀಕ್ಷಿಸಲಾಗಿ ಆ ಗುಣಮಟ್ಟಕ್ಕೆ ತಕ್ಕಂತೆ ನಿಗದಿಪಡಿಸಿದ ಮಾನದಂಡಗಳಿಗೆ ತಕ್ಕಂತೆ ಮೆಕ್ಕೆಜೋಳ ಇದ್ದಲ್ಲಿ ಆ ರೈತರಿಗೆ ನೇರವಾಗಿ ಮೆಸೇಜ್ ಮೂಲಕ ನಿಗದಿಪಡಿಸಿದ ದಿನಾಂಕ ಮತ್ತು ಸಮಯಕ್ಕೆ ಮೆಕ್ಕೆಜೋಳವನ್ನು ತಂದು ಕೊಡಲು ಅವರದೇ ವಾಹನ ವ್ಯವಸ್ಥೆ ಕಲ್ಪಿಸಿಕೊಂಡು ತಂದು ಕೊಡಲು ಈ ಹಿಂದೆ ಕೂಡ ತೀರ್ಮಾನಿಸಿ ಸೂಚಿಸಲಾಗಿರುತ್ತೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.